ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನ ಸಂಪೂರ್ಣ ಚಿತ್ರೀಕರಣ ಇವತ್ತು ಈ ಒಂದು ವಿಡಿಯೋನಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ ಸಂತೆಗುಡ್ಡ ಅಂದರೆ ಗತವೈಭವದಲ್ಲಿ ಅತಿ ಅದ್ಭುತವಾಗಿ ಮೆರೆದಂಥ ಒಂದು ಊರು ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ ಈ ಒಂದು ಗ್ರಾಮಕ್ಕೆ ಸಂತೆಗುಡ್ಡ ಅಂತ ಹೆಸರು ಹೇಗೆ ಬಂತಪ್ಪ ಅಂತಂದರೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮಗೆ ನಮ್ಮ ಹಿರಿಯರಾದಂಥವರು ಹೇಳಿದ ಒಂದು ಮಾತು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸಂತೆಗುಡ್ಡ ಅನ್ನೋ ಒಂದು ಊರು ಹೆಸರು ಹೇಗೆ ಬಂತಪ್ಪ ಅಂದರೆ ಈ ಒಂದು ಊರಲ್ಲಿ ಅಂದರೆ ಈಗ ಪ್ರೆಸೆಂಟ್ ಇರುವಂಥ ಊರಲ್ಲೆಲ್ಲ ಸ್ನೇಹಿತರೆ ಪಕ್ಕದಲ್ಲಿ ಆಳುಗೋಡೆ ಎಲ್ಲ ಇರುವಂಥ ಊರಲ್ಲಿ ಸಂತೆ ನಡೀತಾ ಸ್ನೇಹಿತರೆ. ಸಂತೆ ಅಂದರೆ ಸ್ನೇಹಿತರೆ ಅದು ಮಾಮೂಲಿ ಸಂತೆ ಅಲ್ಲ ಸ್ನೇಹಿತರೆ. ಮುತ್ತು ರತ್ನ ಬಂಗಾರ ಬೆಳ್ಳಿಗಳೆಲ್ಲ ಮಾರ್ಕೆಟ್ನಲ್ಲಿ ಅಂದರೆ ಬಜಾರಲ್ಲಿ ಇಟ್ಟುಕೊಂಡು ಮಾರುತ್ತಿರುವಂಥ ಒಂದು ಸಂತೆ ಈ ಒಂದು ಸಂತೆಗುಡ್ಡದಲ್ಲಿ ನಡೀತಾ ಇತ್ತು ಸ್ನೇಹಿತರೆ. ಆಗಿನ ಕಾಲದಲ್ಲಿ ಈ ಒಂದು ಹಳೆಯ ಊರಲ್ಲಿ ಅತಿ ದೊಡ್ಡ ಜಾತ್ರೆಯನ್ನಾಗಿ ದ್ಯಾವಮ್ಮ ಜಾತ್ರೆಯನ್ನು ಮಾಡ್ತಾ ಇದ್ರು ಸ್ನೇಹಿತರೆ. ಆ ಒಂದು ಜಾತ್ರೆಗೆ ಎಷ್ಟೋ ಬಂಡಿಗಳ ಸ್ವರ್ಗ ಅಂತಾರಲ್ಲ ಸ್ನೇಹಿತರೆ, ಆ ಸ್ವರ್ಗ ಉಗ್ಲಿಕ್ಕೆ ಎಷ್ಟೋ ಬಂಡಿಗಳ ಅನ್ನ ಕಡಿಮೆ ಬಂದಿತ್ತು ಅಂತೇಳಿ ಆಗಿನ ಕಾಲದ ನಮ್ಮ ಹಿರಿಯರಾದಂಥವರು ಈ ಒಂದು ಗ್ರಾಮದ ಹಿರಿಯರು ಹೇಳ್ತಾ ಇದ್ರು ಸ್ನೇಹಿತರೆ. ಈ ಒಂದು ಹಳೆಯ ಊರಲ್ಲಿ ಕಾಳಮ್ಮ ಮತ್ತು ನಾಗೇಶ್ವರಿ ಮತ್ತು ದ್ಯಾವಮ್ಮ ಈ ಒಂದು 3 ದೇವಸ್ಥಾನಗಳು ಅತಿ ದೊಡ್ಡ ದೇವಸ್ಥಾನಗಳಾಗಿ ನಿರ್ಮಾಣವಾಗಿದ್ದವು ಸ್ನೇಹಿತರೆ. ಆಗಿನ ಕಾಲದಲ್ಲಿ ನಡೆದು ನಿಂತಂಥ ಜಾತ್ರೆ ಈಗಿನ ಕಾಲದವರೆಗೂ ಇನ್ನೂ ಆಗಿಲ್ಲ ಸ್ನೇಹಿತರೆ. ಅಂಥ ಒಂದು ಇತಿಹಾಸ ಇರುವಂಥ ಈ ಒಂದು ಸಂತೆಗುಡ್ಡ. ಈ ಒಂದು ಸಂತೆಗುಡ್ಡ ಆಗಿನ ಕಾಲದಲ್ಲಿ ಕಟ್ಟಿರುವಂಥ ಬಾವಿಗಳು, ಆಗಿನ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಬಾವಿಗಳು ಸ್ನೇಹಿತರೆ ಈಗಿನ ಕಾಲದಲ್ಲೂ ಅತಿ ಅದ್ಭುತವಾಗಿದ್ದಾವೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಒಂದು ಕೆರೆ ಬಂದ್ಬಿಟ್ಟು ಪರ್ತನಹಳ್ಳಿ ಕೆರೆ ಅಂತೇಳಿ ಇಲ್ಲಿ ಒಂದು ಊರು ಇತ್ತು ಸ್ನೇಹಿತರೆ. ಪರ್ತನಹಳ್ಳಿ ಅಂತೇಳಿ ಒಂದು ಗ್ರಾಮ ಇತ್ತು, ಅದು ಈಗ ಹಾಳು ಬಿದ್ದಿದೆ, ಎಲ್ಲ ನಾಶವಾಗಿದೆ ಸ್ನೇಹಿತರೆ. ಆ ಒಂದು ಪರ್ತನಹಳ್ಳಿಯ ಪರ್ತಪ್ಪ ಅನ್ನೋರು ಕಟ್ಟಿಸಿರುವಂಥ ಈ ಕೆರೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಪ್ರೆಸೆಂಟಾಗಿ ಊರು ಹತ್ತಿರ ಇರುವಂಥ ಊರು ಕುಂಟೆ ಅನ್ನೋ ಒಂದು ಕುಂಟೆ ಸ್ನೇಹಿತರೆ ಇಲ್ಲಿವರೆಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಲೈಕ್ ಮಾಡದೆ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮುಸಲ್ಮಾನರ ಒಂದು ಮಸೀದಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ ಹಾಗೆ ಈ ಒಂದು ಮಸೀದಿ ಆಪೋಸಿಟಲ್ಲಿರುವಂಥ ಕುಂಬಾರಪಟ್ಟಿಯ ಮೊಹರಂ ಮಸೀದು ನೋಡ್ಬೋದು ಸ್ನೇಹಿತರೆ. ಈಗಿನ ಕಾಲದಲ್ಲಿ ಯಾವುದಾದ್ರೂ ಚೆನ್ನಾಗಿ ನಡೆಯುವ ಹಬ್ಬ ಅಂತ ಇದೆಯಾ ಅಂದರೆ ಅದು ಮಾತ್ರ ನಮ್ಮ ಸಂತೆಗುಡ್ಡದಲ್ಲಿ ಮೊಹರಂ ಹಬ್ಬ ಸ್ನೇಹಿತರೆ. ಮೊಹರಂ ಹಬ್ಬ ಮಾತ್ರ ಅತಿ ಅದ್ಭುತವಾಗಿ ಮಾಡ್ತಾರೆ, ಅತಿ ಸುಂದರವಾಗಿ ಮಾಡ್ತಾರೆ ಅಂತ ಸ್ನೇಹಿತರೆ. ಈ ಒಂದು ಊರು ಅಂದರೆ ನನಗೆ ತುಂಬ ಇಷ್ಟ. ನಾನು ಹುಟ್ಟಿ ಬೆಳೆದಂಥ ಊರು, ಅದಕ್ಕಾಗಿ ನನ್ನ ಒಂದು ಚಾನಲ್ಗೆ ನನ್ನ ಒಂದು ಊರಿನ ಹೆಸರು ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಸಂತೆಗುಡ್ಡ ನಾಗರಾಜ್ ಅಂತೇಳಿ ಸ್ನೇಹಿತರೆ. ಇಲ್ಲಿ ಬೇವಿನ ಮರದ ಹತ್ರ ಕಾಣ್ತಾ ಇದೆಯಲ್ಲ ಅದು ಒಂದು ನಮ್ಮ ಮನೆ ಸ್ನೇಹಿತರೆ. ನನ್ನ ಒಂದು ವ್ಯೂವರ್ಸು ದೂರದಿಂದ ಬರ್ತಾ ಇರ್ತಾರೆ, ನನ್ನ ಫಾಲೋವರ್ಸು, ಅವರಿಗೆ ಗೊತ್ತಾಗಲಿ ಅಂತೇಳಿ ಈ ಒಂದು ವಿಷಯ ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸಂತೆಗುಡ್ಡ ನಾಗರಾಜ್ ಮನೆ ಈ ಒಂದು ಬೇವಿನ ಮರದ ಹತ್ತಿರ ಇರುವಂಥ ಮನೆ. ಓಕೆ, ಹಾಗೆ ಸ್ನೇಹಿತರೆ ಫಸ್ಟ್ ಸಂತೆಗುಡ್ಡ ಅಂತ ಸ್ಟಾರ್ಟ್ ಆಗಿದ್ದು ಈ ಒಂದು ಬೆಟ್ಟದಲ್ಲಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಪ್ರೆಸೆಂಟ್ ಊರುಗುಡ್ಡ ಅಂತೇಳಿ ಈ ಒಂದು ಬೆಟ್ಟಕ್ಕೆ ಹೆಸರು. ಈ ಒಂದು ಬೆಟ್ಟದಲ್ಲಿ ಹಲವಾರು ಆಗಿನ ಕಾಲದಲ್ಲಿ ವಾಚ್ ಟವರ್ಗಳಿದ್ದಾವೆ, ಕೋಟೆ ಇದೆ, ಹಾಗೆ ಆಗಿನ ಕಾಲದಲ್ಲ ಶ್ರೀ ಆಂಜನೇಯನ ದೇವಸ್ಥಾನ ಇದೆ, ಹಾಗೆ ಆದಿಮಾನವರು ವಾಸ ಮಾಡಿದಂಥ ಗುಹೆಗಳಿದ್ದಾವೆ. ತುಂಬ ಅತಿ ಅದ್ಭುತವಾದ ದೇವಸ್ಥಾನ. ಈ ಒಂದು ಬೆಟ್ಟದಲ್ಲಿರುವಂಥ ಅಕ್ಕ ತಂಗಿಯರ ಡೋಣಿಯಲ್ಲಿ 7 ಮಂಚದ ಆಗಿನ ಕಾಲದಲ್ಲಿ ಮಂಚ ಆಗ್ತಾ ಇದ್ರಲ್ಲ ಸ್ನೇಹಿತರೆ, 7 ಮಂಚದ ಹಗ್ಗ ಬಿಟ್ಟರೂ ಸಹ ಸ್ಥಳ ಸಿಕ್ಕಿಲ್ಲ ಅಂತೇಳಿ ಆಗಿನ ಕಾಲದ ಯಜಮಾನರು ಹೇಳ್ತಾ ಇದ್ರು ಸ್ನೇಹಿತರೆ. ಆ ಒಂದು ನಿಮ್ಮ ಮುಂದೆ ಮಾಹಿತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಒಂದು ಬೆಟ್ಟದಲ್ಲಿ ಕುದುರೆ ಹಾರಿರುವ ಡೋಣಿ ಅಂತ ಇದೆ. ಆ ಒಂದು ಡೋಣಿಯಲ್ಲಿ ನೀರು ತುಂಬ ಸಖತ್ತಾಗಿರ್ತವೆ, ತುಂಬ ಸಿಹಿಯಾಗಿರ್ತವೆ ಸ್ನೇಹಿತರೆ. ಇಷ್ಟೊತ್ತು ತೋರಿಸಿದಂಥ ಎಲ್ಲ ಊರು ಈಗ ಪ್ರೆಸೆಂಟ್ ಇರುವಂಥ ಊರು ಸ್ನೇಹಿತರೆ. ಗಿಡ ಮರಗಳು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಈ ಒಂದು ನಮ್ಮ ಗ್ರಾಮದಲ್ಲಿ. ನೋಡ್ತಾ ಇರ್ಬೋದು ಎಲ್ಲೆಡೆ ಗಿಡ ಮರಗಳು ಅಂತೂ ಸಖತ್ತಾಗಿದ್ದಾವೆ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಇರುವಂಥ ಸಂತೆಗುಡ್ಡ ಅಂದರೆ ರವಂಡಾಗಿ ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಕಣ್ಗಳಿಸುತ್ತಿರುವ ಒಂದು ಊರು ಅಂತ ಹೇಳ್ಬೋದು ಸಂತೆಗುಡ್ಡ. ತುಂಬ ಸಖತ್ತಾಗಿದೆ, ಸುಂದರವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಆದಂಥ ಕೊಪ್ಪಳದ ಚಾಂದ್ ಚರಣಿಗ ಅಂತೇಳಿ ಯೂಟ್ಯೂಬರ್ ಬಂದ್ಬಿಟ್ಟು ಅವರ ಹತ್ರ ಇರುವಂಥ ಡ್ರೋನಿಂದ ಶೂಟ್ ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್
ಚಾಂದು ಅಣ್ಣವರೇ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಖಂಡಿತ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿ ಸಕ್ಸಸ್ ಆಗಲಿ, ಖಂಡಿತ ಖುಷಿಯಾಗುತ್ತೆ. ಸ್ನೇಹಿತರೆ, ಈ ಒಂದು ಗ್ರಾಮದಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ. ಅಂದರೆ ಆಗಿನ ಕಾಲದಲ್ಲಿರುವಂಥ ಈಶ್ವರನ ದೇವಸ್ಥಾನ ಆಗಿರ್ಬೋದು, ಮಾರಮ್ಮ ದೇವಸ್ಥಾನ ಆಗಿರ್ಬೋದು, ಹೊನ್ನೂರು ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ದೊಡ್ಡ ಮಸೀದ್ ದೇವಸ್ಥಾನ ಆಗಿರ್ಬೋದು, ಕುಂಬಾರಪಟ್ಟಿ ಮಸೀದ್ ದೇವಸ್ಥಾನ ಆಗಿರ್ಬೋದು, ಸ್ನೇಹಿತರೆ ಆಂಜನೇಯನ ದೇವಸ್ಥಾನ ಈ ಥರ ಹಲವಾರು ದೇವಸ್ಥಾನಗಳು ಈ ಒಂದು ಗ್ರಾಮದಲ್ಲಿ ನೋಡ್ಬೋದು ಸ್ನೇಹಿತರೆ. ಆದರೆ ಈಗಿನ ಕಾಲದಲ್ಲಿ ಅಭಿವೃದ್ಧಿ ಆಗಿರುವಂಥ ದೇವಸ್ಥಾನ ಇದ್ದಾವೆ ಅಂತಂದರೆ ಅದು 1-2 ಸ್ನೇಹಿತರೆ. ಇನ್ನೂ ಹಲವಾರು ದೇವಸ್ಥಾನಗಳಿದ್ದಾವಲ್ಲ, ಅವು ಯಾವುವು ಅಭಿವೃದ್ಧಿ ಆಗಿಲ್ಲ. ಖಂಡಿತ ಅವೊಂದು ಚೆನ್ನಾಗಿ ಕಟ್ಸ್ಕೊಂಡ್ರೆ ನಮ್ಮ ಒಂದು ಊರಿನ ಗ್ರಾಮಸ್ಥರು ತುಂಬ ಚೆನ್ನಾಗಿರುತ್ತೆ ನಮ್ಮ ಒಂದು ಊರು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಈ ಒಂದು ಊರನ್ನು ಪ್ರತಿಯೊಂದು ಗ್ರಾಮಸ್ಥರು, ಪ್ರತಿಯೊಂದು ಯುವಕರು ಇದು ನಮ್ಮ ಊರು ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಇದು ನಮ್ಮ ಮನೆ ಅಂತ ತಿಳ್ಕೊಂಡ್ರೆ ನಮ್ಮ ಒಂದು ಊರನ್ನು ಸಹ ಚೆನ್ನಾಗಿ ಇಟ್ಕೋಬೋದು ಸ್ನೇಹಿತರೆ, ಅತಿ ಸುಂದರವಾಗಿ ಇಟ್ಕೋಬೋದು. ದಯವಿಟ್ಟು ಆ ಒಂದು ಮನಸ್ಥಿತಿ ನಮ್ಮ ಊರಿನ ಗ್ರಾಮಸ್ಥರಲ್ಲಿ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ನಮ್ಮ ಊರಿನ ಚಿತ್ರೀಕರಣ ಭಾಳ ದಿನಗಳಿಂದ ತೋರಿಸೋಣ ಅಂತ ನನಗೆ ಆಸೆ ಇತ್ತು ಸ್ನೇಹಿತರೆ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್.